ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಎಂಆರ್ ರಾಜಶೇಖರಯ್ಯರವರ ಸುಪುತ್ರ ಹಾಗೂ ಸೋಲೂರಿನ ಎಂಆರ್ಆರ್ ಆಸ್ಪತ್ರೆ ಹಾಗೂ ಶಾಲೆಯ ಮಾಲೀಕರಾದ ಡಾಕ್ಟರ್ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಂಆರ್ಆರ್ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಇದಕ್ಕೂ ಮುಂಚಿತವಾಗಿ ಎಂಆರ್ಆರ್ ಆಸ್ಪತ್ರೆಗೆ ಡಾಕ್ಟರ್ ಚೇತನ್ ಕುಮಾರ್ ಕುಟುಂಬ ಬಂದಾಗ ಎಂಆರ್ಆರ್ ಶಾಲೆಯ ಮಕ್ಕಳು ಪ್ರೀತಿಯಿಂದ ಹೂಗುಚ್ಛವನ್ನು ನೀಡಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ನಂತರ ಡಾಕ್ಟರ್ ಚೇತನ್ ಕುಮಾರ್ ದಂಪತಿಗಳು ವಿಘ್ನ ನಿವಾರಕ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಎಂಆರ್ಆರ್ ಆಸ್ಪತ್ರೆ ಆವರಣದಲ್ಲಿ ಕಲ್ಪವೃಕ್ಷ ತೆಂಗಿನ ಗಿಡವನ್ನು ನೆಟ್ಟರು. ಈ ಸಂದರ್ಭದಲ್ಲಿ ಎಂಆರ್ ಚೇತನ್ ಕುಮಾರ್ ಅವರಿಗೆ ಎಂಆರ್ಆರ್ ಆಸ್ಪತ್ರೆ ಸಿಬ್ಬಂದಿಗಳು ಸೇರಿ ಹಾರ ಶಾಲು ಹಾಕಿ ಕಾಮಧೇನು ಪುತ್ಥಳಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು.
ಸಾಮ್ರಾಜ್ಯದ ಮೂಲ ನೆಲೆಯಾಗಿದ್ದಂಥ ಸೋಲೂರು ಗ್ರಾಮದಲ್ಲಿ ಅಚ್ಯುತರಾಯರ ಆಳ್ವಿಕೆ ಮಾಡಿರ್ತಕ್ಕಂಥ ಚಾರಿತ್ರಿಕ ಸ್ಮಾರಕಗಳಿದೆ. ಹಿರಿಯರಾದಂಥ ಪ್ರಾತಸ್ಮರಣೀಯರಾದಂಥ ರಾಜಶೇಖರ್ ಸರ್ ಅವರು ಇಲ್ಲಿ ಅಮೂಲ್ಯವಾದಂಥ ಭವರೋಗ ನಿವಾರಕ ಆಸ್ಪತ್ರೆಯನ್ನು ಆರಂಭಿಸಿ ತಾಲೂಕಿಗೆ ಕೊಡುಗೆಯನ್ನು ಹಂಚಿದ್ದಾರೆ. ಇವತ್ತು ಡಾಕ್ಟರ್ ಚೇತನ್ ರವರ ಜನ್ಮದಿನ ಇದೆ, ಆರೋಗ್ಯ ಶಿಬಿರ ಇದೆ. ಈಗ ತಾನೇ ತೆಂಗಿನ ಸಸಿಯನ್ನು ನೆಟ್ಟಿದ್ದಾರೆ, ದೇವತಾ ಪೂಜನೆ ಆಗಿದೆ. ಸರ್ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ಎಲ್ಲರಿಗೂ ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ, ಇವತ್ತು ಹುಟ್ಟಿದಬ್ಬದ ಪ್ರಯುಕ್ತ ನಮ್ಮದೇನೂ ಇಲ್ಲ, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನನ್ನ ಹಿತೈಷಿಗಳು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಇದೇ ನಿಟ್ಟಿನಲ್ಲಿ ಇವತ್ತು ಮಾಗಡಿ ತಾಲೂಕಿನಲ್ಲಿ ಸೋಲೂರು ಗ್ರಾಮದಲ್ಲಿ ಈ ಅತ್ಯಂತ ಸುಸರ್ಜಿತವಾದ ಆಯುರ್ವೇದ, ಪ್ರಕೃತಿ ಚಿಕಿತ್ಸಾ ಹಾಗೂ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಇವತ್ತು ಸಾವಿರಾರು ಮಕ್ಕಳಿಗೆ ಉದ್ಯೋಗ ಅವಕಾಶವನ್ನು ಕೊಟ್ಟಿದ್ದೀವಿ. ಹಾಗೂ ಎಲ್ಲ ಜಿಲ್ಲೆಗಳಿಂದ ಹಾಗೂ ದೇಶವಾರುಗಳಿಂದ ಹಾಗೂ ರಾಜ್ಯವಾರುಗಳಿಂದನೂ ನಮಗೆ ಪೇಷಂಟಾಗಿ ಜನಗಳು ಬರ್ತಾಯಿದ್ದಾರೆ. ಇದನ್ನು ಟ್ರೀಟ್ಮೆಂಟ್ ಮಾಡ್ತಾ ಕೇವಲ 8 ವರ್ಷದಲ್ಲಿ ದಾಖಲೆ ಮಟ್ಟದಲ್ಲಿ ನಾವು ಆರೋಗ್ಯ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಹಾಗೂ ಶಿಕ್ಷಣ ಸಂಸ್ಥೆಗೂ ಕೂಡ ಒಂದು ದೇಶ ಹಾಗೂ 8 ರಾಜ್ಯಗಳಿಂದ ನಮಗೆ ಜನ ಇದ್ದಾರೆ. ಇದೇ ರೀಸೆಂಟಾಗಿ ಮೊನ್ನೆ ಎಲ್ಲ ರೀತಿಯಲ್ಲೂ ಪ್ರಥಮ ರ್ಯಾಂಕ್ ಪಡೆದಿದೆ ನಮ್ಮ ಕಾಲೇಜು ಅಂದರೆ ಖುಷಿಯಾಗುತ್ತೆ. ಅದಕ್ಕೆಲ್ಲ ಕಾರಣ ನನ್ನ ಸಿಬ್ಬಂದಿ ವರ್ಗ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ. ಸರ್, ಇವತ್ತಿನ ಆರೋಗ್ಯ ಶಿಬಿರದಲ್ಲಿ ಏನೆಲ್ಲ ಮಾಡ್ತಾರೆ ಸರ್ ಕ್ಯಾಂಪ್? ಸರ್, ಇವತ್ತಿನ ಆರೋಗ್ಯ ಶಿಬಿರದಲ್ಲಿ ಕಣ್ಣಿನ ಚಿಕಿತ್ಸೆಯನ್ನು ಒಂದು ಕಣ್ಣಿನ ಪರೀಕ್ಷೆ ಮಾಡ್ತಾ ಇದ್ದೀವಿ. ಕಣ್ಣಲ್ಲಿ ಏನಾದರೂ ಪೊರೆ ಇರ್ಬೋದು, ಲಾಂಗ್ ಸೈಟೆಡ್, ಶಾರ್ಟ್ ಸೈಟೆಡ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಜೊತೆಗೆ ಆಪ್ರೇಷನ್ ಒಂದು ಬಿಟ್ಟು ಏನು ಸ್ಪೆಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡ್ತಾ ಹೋಗ್ತಾ ಇದ್ದೀವಿ ಉಚಿತವಾಗಿ. ಅದ್ರ ಜೊತೆಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಕಂಡಕ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಏನಾದರೂ ಮೆಡಿಸಿನ್ಸ್ ಬೇಕಾದ್ರೂ ಕೊಡ್ತಾ ಇದ್ದೀವಿ ಸರ್. ಎಲ್ಲ ಉಚಿತನಾ ಸರ್? ಎಲ್ಲ ಉಚಿತ ಸರ್. ದೇಶೀಯ ಪರಂಪರೆಯಲ್ಲಿ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಅಕ್ಷರದ ಅರಿವನ್ನು ಮೂಡಿಸುತ್ತಾ ದೇಶ ವಿದೇಶಗಳಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥ MRR ರಾಜಶೇಖರ್ ಆಸ್ಪತ್ರೆ ಮತ್ತು ಕಾಲೇಜು ಹಾಗೂ ಆಯುರ್ವೇದಿಕ್ ಕಾಲೇಜು ಕೂಡ ವಿಶ್ವವಿಖ್ಯಾತಿಯನ್ನು ಗಳಿಸಿಕೊಂಡಿದೆ. ಬಹು ಉಪಯೋಗಿ ಮತ್ತು ಜನೋಪಯೋಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ಸಹೋದರರು ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ, ದಂಪತಿಗಳಿಗೆ ಕರುಣಾಳು ದೇವರ ಕೃಪೆ ದೊರೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಕೃತಜ್ಞತೆ ಸರ್. ಮೇಡಮ್ ನಮಸ್ತೆ. ತಾವು ಚೇತನ್ ಅವರ ಧರ್ಮಪತ್ನಿಯಾಗಿ ಯಾವ ರೀತಿ ಸಹಕಾರವನ್ನು ಕೊಡ್ತಾ ಇದ್ದೀರಾ? ಅವರು ಪ್ರತಿನಿತ್ಯ ಅಂದರೆ ಇವಾಗ ಕೆಲವೊಬ್ಬರು ಆದರೆ ಮಂಡೇ ಟು ಫ್ರೈಡೇ ಅನ್ನೋ ಥರ ವರ್ಕ್ ಇರುತ್ತೆ. ಆದರೆ ಡಾಕ್ಟರ್ ಚೇತನ್ ಸರ್ ಅವರು ಮಂಡೇ ಟು ಫ್ರೈಡೇ ಅಲ್ಲ, ವಾರದಲ್ಲಿ 7 ದಿನಗಳು ಕೂಡ ಆಸ್ಪತ್ರೆಯಲ್ಲಿ ಅವ್ರು ಯಾವಾಗಲೂ ಲಭ್ಯ ಇರ್ತಾರೆ. ಅವ್ರಿಗೆ ಏನು ಒಂದು ನಮಗೆ ಎಲ್ಲ ಮನುಷ್ಯರಿಗೂ ಬೇಕಾಗಿರೋದು ಆರೋಗ್ಯ ಮತ್ತು ವಿದ್ಯಾಸಂಪತ್ತು. ಅದು ಎರಡನ್ನೂ ಕೊಡಬೇಕು ಅಂತ ತುಂಬ ಛಲ ತೊಟ್ಟು ಯಾವುದೇ ರೀತಿ ಕಾಂಪ್ರಮೈಸ್ ಆಗಲಿ ಮಾಡ್ಕೊಳ್ತಾ ಇಲ್ಲ. ಎಲ್ಲದು ಬೆಸ್ಟ್ ಏನು ಬೇಕು ಅನ್ನೋದನ್ನೇ ಮಾಡ್ತಾರೆ. ಸ್ಕೂಲಿನ ಮಕ್ಕಳಿಗೆ ಯಾವುದು ಬೆಸ್ಟ್ ಇರುತ್ತೆ, ಹೊಸದಾಗಿ ಏನೇನು ಬರ್ತಿರುತ್ತೆ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ. ಈಗ ನ್ಯಾಚುರೋಪತಿನಲ್ಲಿ ಸ್ಟೇಟ್ 1st 2nd ರ್ಯಾಂಕ್ ನಮ್ಮ ಕಾಲೇಜ್ದೇ ಬಂದಿದೆ ಅಂದರೆ ನುರಿತ ವೈದ್ಯರನ್ನೇ ಕರೆಸಿ ಅವರಿಗೆ ಶಿಕ್ಷಣನ ಒದಗಿಸ್ಕೊಡ್ತಿದ್ದಾರೆ. ಶಿಕ್ಷಣದಲ್ಲಿ ಯಾವುದೇ ಇದಿಲ್ಲ. ಆಮೇಲೆ ನೀವು ನೋಡ್ಬೋದು, ಯಾವುದೇ ಸಂಸ್ಥೆಗಳು ಹುಟ್ಟಿದಾಗ ಇಷ್ಟು ಜನ ಪೇಷಂಟ್ಸ್ಗಳೆಲ್ಲ ಬರೋದಿಲ್ಲ. ಈಗ ನಮ್ಮದು ಕಂಪ್ಲೀಟಾಗಿ ಫಿಲ್ ಆಗಿ ಕ್ಲೋಸ್ ಆಗಿದೆ ಅನ್ನೋ ಲೆವೆಲ್ಗೆ ತಂದಿದ್ದಾರೆ ಅಂದರೆ ಅದರಲ್ಲಿ ಅವ್ರು ಇಷ್ಟು ಶ್ರಮ ವಹಿಸಿದ್ದಾರೆ ಅಂತ ಗೊತ್ತು. ಅವರ ಎಲ್ಲ ಕಾರ್ಯಗಳಿಗೂ ಹಿಂದೆ ನಿಂತು ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಚೇತನ್ ಸರ್ ಅವರೇ, ಇಲ್ಲಿ ಬರ್ತಕ್ಕಂಥ ಏನು ನೀವು ಟ್ರೀಟ್ಮೆಂಟನ್ನು ಮಾಡ್ತಾರೆ ನ್ಯಾಚುರೋಪತಿಗೆ, ಅದಕ್ಕೆ ಯಾವುದಾದ್ರು ರಿಯಾಯಿತಿ ಏನಿದೆಯಾ ಅಥವಾ ಚಾರ್ಜ್ ಫೀಸ್ ಸ್ಟ್ರಕ್ಚರ್ಸ್ ಏನಾದರೂ ಇದೆಯಾ? ಸರ್, ಫೀಸ್ ಸ್ಟ್ರಕ್ಚರ್ಸು ನಿಮಗೆ ಇವತ್ತಿನ ದಿನ ಯಾರೂ ಕೊಡದೇ ಇರೋವಂಥದ್ದು ದರದಲ್ಲಿದೆ. ಒಂದು ಜನರಲ್ ವಾರ್ಡ್ ಅಂತ ಮಾಡಿದ್ದೀವಿ, ಸ್ಟ್ಯಾಂಡರ್ಡ್ ವಾರ್ಡ್ ಅಂತ. ಪ್ರತಿನಿತ್ಯ ಊಟ ಪ್ಲಸ್ ವಸತಿಗೆ 550 ರೂಪಾಯಿ ಮಾತ್ರ ತೊಗೊತಾ ಇದ್ದೀವಿ. ಇನ್ಕ್ಲೂಡಿಂಗ್ ಟ್ರೀಟ್ಮೆಂಟ್ ಎಲ್ಲ ಸೇರಿ ನಿಮಗೆ 1,500ದಿಂದ 2,000 ರೂಪಾಯಿ ಒಳಗೆ ಅವ್ರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಜನರಲ್ ಪಬ್ಲಿಕ್ಗೋಸ್ಕರನೇ 3 ಶೇರಿಂಗ್ ರೂಮ್ ಅಂತ ಇದೆ. ನೆಕ್ಸ್ಟು 2,200 ರೂಪಾಯಿ ಒಳಗೆ ಒಂದು ದಿನದ ಟ್ರೀಟ್ಮೆಂಟ್. ಇವತ್ತು ಎಲ್ಲೇ ಲಾಡ್ಜ್ಗಳಿಗೆ ಹೋಗಿರ್ಬೋದು, ಇನ್ನೊಂದು ಹೋದರೆ ನಿಮಗೆ 2,000 ರೂಪಾಯಿ ರೂಮ್ ಯಾರೂ ಕಮ್ಮಿ ಕೊಡಲ್ಲ. ನಾವು ಅದೇ ರೀತಿಯಲ್ಲಿ ಟ್ರೀಟ್ಮೆಂಟು ಪ್ಲಸ್ ಪಥ್ಯ ಪ್ಲಸ್ ಅಕಾಮಿಡೇಷನ್ನು ಎಲ್ಲ ರೀತಿಯಲ್ಲಿ ಗುಣಮಟ್ಟದ ಕೊಡ್ತಾ, ಜೊತೆಗೆ 2,000 ರೂಪಾಯಿ ಒಳಗೆ ಅದರಲ್ಲಿ ನಾವು ಚಿಕಿತ್ಸೆ ಮಾಡ್ತೇವೆ. ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಸರ್? ಸರ್, ಬಂದು ಎಲ್ಲ ಇದು ಏನು ಡ್ರಗ್ಲೆಸ್ ಥೆರಪಿ ಅಂತ ಏನು ಹೇಳ್ತೀವಿ, ಮದ್ದಿಲ್ದಂಗೆ ಕೊಡುವಂಥದ್ದು. ಲೈಕ್ ಮಸಾಜಸ್ ಆಗಿರ್ಬೋದು, ಹೈಡ್ರೋಥೆರಪಿ ಆಗಿರ್ಬೋದು, ಮಣ್ಣಿನ ಚಿಕಿತ್ಸೆ ಆಗಿರ್ಬೋದು, ಅಕ್ಯುಪಂಚರ್ ಅಂತ ಹೇಳ್ತೀವಿ, ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಇದೆಲ್ಲ ಕಾಂಬಿನೇಷನಲ್ಲಿ ಮಾಡುವಂಥದ್ದು. ಇವತ್ತು ದಿನನಿತ್ಯದಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಏನು ಡಯಾಬಿಟೀಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಇದು ಪ್ರತಿನಿತ್ಯ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ. ಅದಕ್ಕೆಲ್ಲ ಒಂದೇ ರಾಮಬಾಣ ಅಂದರೆ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ. ಇದ್ರ ಮೂಲಕನೇ ನಾವು ಅದನ್ನು ಗುಣಪಡಿಸ್ತಾ ಇದ್ದೀವಿ. ಎಷ್ಟು ದಿನ ಕೊಡ್ಬೋದು ಸರ್? ಮಿನಿಮಮ್ 7 ದಿನದಿಂದ 10 ದಿನದವರೆಗೂ ನಡೀತಾ ಇದೆ. ಬಜ್ಜು ಒಬೆಸಿಟಿ ಅಂತ ಏನು ಹೇಳ್ತೀವಿ, ಅದು 21 ದಿನದ ಕಾರ್ಯಕ್ರಮನೂ ಇರುತ್ತೆ ಸರ್.
ಸತಿಪತಿಗಳೊಂದಾದ ಭಕ್ತಿ ಒಪ್ಪೋದು ಶಿವಪ್ಪಂಗಿ ಅಂತಾರೆ ಹಿರಿಯರು. ಈ ಒಂದು ಪ್ರಾತಸ್ಮರಣೀಯ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಚೇತನ್ ಕುಮಾರ್ ದಂಪತಿಗಳಿಗೆ ಕರುಣಾಳು ದೇವರ ಕೃಪೆ ದೊರೆಯಲಿ, ಉತ್ತರೋತ್ತರವಾಗಿ ಈ ಸಂಸ್ಥೆ ಬೆಳೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.